ಹೆಣ್ಣಿನ ನಗುವೊಂದು ಬ್ರಹ್ಮಲಿಪಿ. ನಗುಮುಖದ ಹಿಂದಿರುವ ನೋವು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರನ್ನು ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಕೋಪ ಆದ್ರೂ ಪ್ರೀತಿಯಾದ್ರೂ ಇಷ್ಟಪಟ್ಟವರ ಮೇಲೆ ತೋರಿಸುತ್ತೇವೆ. ಅರ್ಥ ಆದರೆ ಪ್ರೀತಿಯಾಗಿ ಕಾಣುತ್ತೆ, ಅರ್ಥ ಆಗದೇ ಇದ್ರೆ ಅದು ಹಿಂಸೆಯಾಗಿ ಕಾಣುತ್ತೆ. ಸೈಕಾಲಜಿ ಪ್ರಕಾರ ಒಂದು ಹುಡುಗಿ ನಿಮ್ಮನ್ನು ಪ್ರೀತಿಸಬೇಕು ಅಂತ ನಿರ್ಧಾರ ಮಾಡುವ ಮೊದಲು ನಿಮ್ಮಲ್ಲಿ ಏನನ್ನು ನೋಡುತ್ತಾಳೆ ಗೊತ್ತಾ? ಮೊದಲನೇದಾಗಿ ನಿಮ್ಮ ನಡವಳಿಕೆ, ಎರಡನೇದಾಗಿ ನಿಮ್ಮ ಡ್ರೆಸ್ ಸೆನ್ಸ್, ಮೂರನೇದಾಗಿ ನಿಮ್ಮ ಗುಣ, ನಾಲ್ಕನೇದಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಅಂದರೆ ನೀವು ಬೇರೆಯವರ ಜೊತೆ ಹೇಗಿದ್ದೀರಾ ಅಂತ, ಐದನೆಯದಾಗಿ ನಿಮ್ಮ ಮನೆತನ, ಕೊನೆಯದಾಗಿ ಅವಳನ್ನು ನೀವು ನಿಜವಾಗಿ ಪ್ರೀತಿಸುತ್ತೀರೋ ಇಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಿ ಆಮೇಲೆ ನಿಮ್ಮನ್ನು ಪ್ರೀತಿ ಮಾಡಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡ್ತಾಳೆ. ನೀವು ಕೇಳಿದ ತಕ್ಷಣ ನಿಮ್ಮನ್ನು ಒಪ್ಪಿಕೊಳ್ಳುವ ಹುಡುಗಿ ಕೇವಲ ಆಕರ್ಷಣೆಯಿಂದ ಮಾತ್ರ ನಿಮ್ಮನ್ನು ಪ್ರೀತಿಸುತ್ತಾಳೆ. ಅಂತಹ ಪ್ರೀತಿ 90% ಸಕ್ಸಸ್ ಆಗಲ್ಲ. ಉತ್ತರ ಕೊಡೋದಕ್ಕೆ ಸಾಧ್ಯವಾಗದೇ ಇರುವ ಪ್ರಶ್ನೆಗಳಿಗೆ ಸೈಕಾಲಜಿ ಪ್ರಕಾರ ಉತ್ತರ ನಿಮ್ಮ ನಗು. ಆ ನಗು ಸದಾ ನಿಮ್ಮ ಜೊತೆ ಇರುತ್ತೆ. ಎಲ್ಲ ಸಮಯದಲ್ಲೂ ನಗು ನಮ್ಮ ಜೊತೆ ಇರಲ್ಲ, ಆದರೆ ನಗಿಸಿದವರ ಮುಖ ಮಾತ್ರ ಸದಾ ನಮ್ಮ ಕಣ್ಣ ಮುಂದೆನೇ ಇರುತ್ತದೆ. ಸೈಕಾಲಜಿ ಹೇಳುತ್ತೆ, ಒಬ್ಬ ವ್ಯಕ್ತಿ ಯಾವ ಗಳಿಗೆಯಲ್ಲೂ ಬೇಕಾದರೂ ಬದಲಾಗಬಹುದು, ಆದರೆ ಅವರ ಜೊತೆ ಕಳೆದ ನೆನಪುಗಳು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಎಲ್ಲರ ಹೃದಯದಲ್ಲೂ ನೋವಿದೆ, ಅದನ್ನು ವ್ಯಕ್ತಪಡಿಸುವ ರೀತಿ ಮಾತ್ರ ಬೇರೆ. ಕೆಲವರು ಕಣ್ಣಿನಲ್ಲಿ ಬಚ್ಚಿಡುತ್ತಾರೆ, ಇನ್ನು ಕೆಲವರು ಹೃದಯದಲ್ಲಿ ಬಚ್ಚಿಡುತ್ತಾರೆ. ಭಗವಂತ ಸಿರಿವಂತರಿಗೆ ಹಣ, ಅಂತಸ್ತು, ಐಶ್ವರ್ಯ, ಐಷಾರಾಮಿ ಜೀವನ ಕೊಟ್ಟರೆ ಬಡವರಿಗೆ ಪ್ರೀತಿ, ಅನುಕಂಪ, ಕನಿಕರ, ಮನುಷ್ಯತ್ವ ಎಂಬ ಸಂಪತ್ತನ್ನು ಕೊಟ್ಟಿರುತ್ತಾನೆ. ಒಂದು ಹೆಣ್ಣಿನ ಅಸಹಾಯಕತೆ ಒಂದು ಕಣ್ಣಿಗೆ ಯಾವಾಗ ಅವಕಾಶವಾಗಿ ಕಾಣುತ್ತೋ ಅಲ್ಲಿಗೆ ಅವನ ಮನುಷ್ಯತ್ವ ಸತ್ತು ಹೋದಂತೆ. ಯಾವ ಹೆಣ್ಣನ್ನು ನಿಮ್ಮ ಅವಶ್ಯಕತೆಗಾಗಿ ಪ್ರೀತಿಸಿ ವಂಚಿಸಬೇಡಿ, ಯಾಕಂದ್ರೆ ಅವಳ ಶಾಪ ಯಾರಿಗೂ ತಟ್ಟದೇ ಇರುವುದಿಲ್ಲ. ಹೆಣ್ಣು ಪ್ರೀತಿಸುವ ಮುಂಚೆ 1000 ಸಲ ಯೋಚಿಸಿ ನಿರ್ಧಾರ ತಗೋತಾಳೆ. ಅಂತಹ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ. ನಾವು ನಂಬಿದವರನ್ನು ಯಾವತ್ತೂ ಕೈಬಿಡಬಾರದು, ಯಾಕೆಂದರೆ ನಮ್ಮನ್ನು ಅವರು ಹೃದಯದಲ್ಲಿ ಇಟ್ಟಿರುತ್ತಾರೆ. ಇಂತಹ ಮತ್ತೊಂದು ಮೋಟಿವೇಶನ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.